ಸಾವಿತ್ರಿ, ಲೇ ಸಾವಿತ್ರಿ. ಇದೇನಪ್ಪ ಇದು? ನಮ್ಮ ಸುಮ್ಮನ್ ಧ್ವನಿ ಕೇಳ್ದಂಗೆ ಕೇಳ್ತೈತಲ್ಲ. ಅಲ್ಲ ದಿಟಾನೆಯ ಮನೆ ಬಿಟ್ಟು ಬಂದ್ಬಿಡ್ಲಿ ಏನು ಇವಳು? ನೋಡಂತಡಿ. ವಾ ಏನಿದು ಸುಮಾ? ದಿಟಾನೆಯ ಮನೆ ಬಿಟ್ಟು ಬಂದ್ಬಿಟ್ಟಿದೆಯಲ್ಲ ನೀನು. ಹೇಳ್ದಂಗೆ ಮಾಡಿದೆ ಬಿಡವ. ಸಬಾಸ್ ಕಣೆ ಸಬಾಸ್ ನೀನು. ಏನು ನಿಮ್ಮ ಅತ್ತೆ ಏನಾರು ಅಂದ್ಲ ಏನು? ಏನಾಯ್ತೆ? ಅಯ್ಯೋ ಇನ್ನೇನಂತಾರೆ ನಮ್ಮ ಅತ್ತೆ. ಬೆಳಗಿಂದವ ಸಡಗರದಲ್ಲಿ ಓಡಾಡ್ತಾ ಇದ್ರು. ಅವ್ರ ಮಗಳದು ಹುಡ್ತಬ್ಬಲ್ವೇ ಇಲ್ವಾ ಇವತ್ತು? ಅದಕ್ಕೆ ಒಪ್ಪಟ್ಟು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂದ್ಕೊಂಡು ಓಡಾಡ್ತಿದ್ರು. ನನಗೂ ಸಿಟ್ಟು ಬಂತು ಕಣೆ. ಅಲ್ಲ ನಾನು ಹೋಗ್ಬಿಟ್ಟು ಅತ್ತೆಗೆ ಹೇಳಿದ್ದೀನಿ ಇವತ್ತು ನಂದು ಹುಟ್ಟಬ್ಬಲ್ವೇನತ್ತೆ ಅಂದರೆ, ಆಯಿತು ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರುವಂತೆ, ನನ್ನ ಮಗಳು ಅಳಿಯ ಬರ್ತಾರೆ, ಅವ್ರ ಜೊತೆ ಹೋಗಿ ಬರುವಂತ ಬಿಡು ಅಂತಂದರು. ಅದಕ್ಕೆ ಬೇಜಾರಾಯ್ತು ಕಣೆ. ಅದಕ್ಕೆ ಬಂದ್ಬಿಟ್ಟೆ ನಾನು ಊರ್ಗೋಯ್ತೀನಿ ಕಣತೆ ಅಂತ ಹೇಳಿ ಸುಳ್ಳು ಹೇಳಿ ಬಂದೆ. ಹಂಗಾಡ್ಲ ನಿಮ್ಮ ಅತ್ತೆ? ಒಳ್ಳೆ ಕೆಲಸನೇ ಮಾಡಿದೆ ಬಿಡು ನೀನು. ನೋಡು ಮಗ್ಳಿಗಿರೋ ಮರ್ಯಾದೆ ಸ್ವಾಸಿಗಿಲ್ಲ. ಸ್ವಾಸಿ ಎಷ್ಟು ನೋಡ್ಕೊಂಡ್ರು ಅಷ್ಟೇ ಕಣಂತವ. ಏನತ್ತಿದ್ದೀರ ಏನು ಕಾಣವ. ಅಲ್ಲ ನಿನ್ನಂಗೆ ನೋಡ್ಕೊಳ್ಳೋಂಥ ಸ್ವಾಸಿ ಸಿಕ್ಕವಳೆ ಅಂತವ ಖುಷಿಯಾಗಿರೋದು ಬಿಟ್ಟು ನಿಮ್ಮ ಅತ್ತೆ ನೋಡು ಮಗಳು ಅಂತವ ಹೆಂಗೆ ಆಡ್ತಾಳೆ. ಇನ್ನೂ ಮಗ್ಳಿಗೊಂದು ಮಗ ಆಗ್ಬಿಟ್ರೆ ಇನ್ನೂ ಹಿಡಿಯೋಕ್ಕಾಗಕ್ಕಿಲ್ಲ ಕಣೆ ನಿಮ್ಮ ಅತ್ತೆನ ಅಲ್ವೇ? ಹ್ಞೂ ಕಣೆ ಹೌದು, ಹಾಗೆ ಆಡೋದು ನಮ್ಮ ಅತ್ತೆ. ಇವಾಗ ಹೆಂಗೋ ಮಂಜ ಅಂತವ ಮುಂಜುನ್ ಚೆನ್ನಾಗಿ ನೋಡ್ಕೊತವ್ರೆ. ಇನ್ನು ಅವ್ರ ಮಗ್ಳಿಗೊಂದು ಮಗ ಆದರೆ ನಮ್ಮ ಮುಂಜುನ್ ಮಾತು ಆಡ್ಸೋಕ್ಕಿಲ್ವೇನು ನಮ್ಮ ಅತ್ತೆ. ಹ್ಞೂ ಕಣೆ ಎಲ್ಲ ಅತ್ತೆದುವೆ ಇದೇ ಕತೆ ಬಿಡು. ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೇನು? ನಮ್ಮ ಅತ್ತೆದುವೆ ಇದೇ ಕತೆ. ನಮ್ಮ ಮಕ್ಳನ್ನ ಕಸಕ್ಕಿನ ಕಡಿಯಾಗಿ ನೋಡ್ತಾರೆ. ಅದೇ ಅವ್ರ ಮಕ್ಕಳಾದರೆ ಅಯ್ಯೋ ತಲೆ ಮೇಲೆ ಒತ್ಕೊಂಡು ಓಡಾಡ್ತಾರೆ. ಅವ್ರು ಏನು ಮಾಡಿದ್ರು ತಪ್ಪು ಅಂತ ಹೇಳೋಕ್ಕಿಲ್ಲ ಕಣವ. ಏನು ಮಾಡಿದ್ರು ಒಂದು ಮಾತು ಬೈಯೋಕ್ಕಿಲ್ಲ, ಒಂದು ಮಾತು ಹೊಡಿಯೋಕ್ಕಿಲ್ಲ. ಅದೇ ನನ್ನ ಮಕ್ಕಳು ಒಂದು ಚೂರೇನೋ ನೀರು ಚೆಲ್ಬಿಡ್ಲಿ ಅಯ್ಯೋ ಆಕಾಶ ಭೂಮಿ ಒಂದು ಮಾಡ್ಬಿಡ್ತದೆ ನಮ್ಮ ಅತ್ತೆ. ಏನೋ ಒಂದು ಇರಲಿ ಬಿಡು, ಏನು ಮಾಡೋಕ್ಕಾಯ್ತದೆ. ನಮ್ಮ ಗಾಣೆ ಬರ್ದಲ್ಲಿ ಏನು ಬರ್ತೈತೋ ಅದು ಮಾಡ್ಕೊಂಡು ಹೋಗ್ಬೇಕು. ಬಾ ಕುತ್ಕೊ ಬಾ. ಏನೇನು ಮಾಡ್ತಾರೆ ನಿಮ್ಮ ಅತ್ತೆನೂ ನಿನ್ನ ಆದ್ನಿವೇ ಮಾಡ್ಕೊಂಡು ತಿನ್ಲಿ ಒಂದಿನ ಗೊತ್ತಾಯ್ತದೆ. ನಾಳೆಗೆ ಹೋಗುವಂತ ಇಲ್ಲಿಂದವಾ. ಬಾ. ಸರಿ ಕಣೆ. ನಿಂಗೇನು ಬೇಜಾರಿಲ್ಲ ತಾನೇ? ಅಣ್ಣನೇನು ಹೇಳಲ್ಲಲ್ವಾ ನಾನು ಬಂದಿರೋದಕ್ಕೆ? ಏನು ಹೇಳೋದಿಲ್ಲ ಕಣಂತ ಬಾರ್ಲೆ. ನಮ್ಮ ಮನೆಯವ್ರಿಗೆ ಗೊತ್ತು ನಿಮ್ಮ ಅತ್ತೆ ಹೆಂಗೆ ಅಂತವೆಲ್ಲವಾ. ಹೇಳಿದ್ರಾಯ್ತು ಹಿಂಗೆ ಆಯ್ತಂತೆ ಕಣ್ರಿ ಅಂದರೆ ಅವರು ಏನು ಹೇಳೋಕ್ಕಿಲ್ಲ. ನಮ್ಮತ್ತೆ ಜೊತೆಲೂ ಜಾಗ್ಲಾಗಿಗ್ಲಾದ್ರೆ ನನಗೆಲ್ಲವ ಸಪೋರ್ಟ್ ಮಾಡೋದು ನನ್ನ ಗಂಡನೆಯ. ನನ್ನ ಗಂಡ ಒಬ್ಬ ನನ್ನ ಕಡೆಗೆ ಇರಲಿಲ್ಲ ಅಂದಿದ್ರೆ ನಮ್ಮ ಅತ್ತೆನ ಬೊಕ್ಸಕ್ಕಾಯ್ತಿತ್ತು ಅಂತಿದ್ಯಾ? ಅಯ್ಯೋ ನಿಮ್ಮ ಅತ್ತಿನ ಹೆಚ್ಕಣವ ನಮ್ಮ ಅತ್ತೆ. ಬಾ ಕುತ್ಕೊ ಬಾ. ಒಂದಿಟ್ಟು ಕಾಪಿ ಗಿಪಿ ಇಟ್ಕೊಡ್ತೀನಿ ಬಾ. ನೀನು ಕೂತಿರ್ ಸಾವಿತ್ರಿ, ನಾನೇ ಹೋಗಿ ಇಟ್ಕೊಬತ್ತೀನಿ. ಲೇ ನಿಮ್ಮ ಮನೇಲುವೆ ನೀನೇ ಮಾಡಿ ಸಾಯ್ತೀಯ? ಇಲ್ಲಿ ಬಂದು ನೀನೇ ಮಾಡ್ಬೇಕೇನು? ಬಾರೆ ಕುತ್ಕೊ ಬಾರೆ. ಹಿಂಗೆ ಮಾಡಿಯೇ ನೀನು ಸದ್ರಾಗಿರೋದು. ನಿಮ್ಮ ಅತ್ತೆ ಮನೇಲೂ ಹಿಂಗೆ ಮಾಡಿ ನೀ ಕೆಲಸದವ್ರು ಮಾಡ್ಕೊಂಡಿರೋದು ನಿನ್ನ. ಹ್ಞೂ ಕಣೆ ಸಾವಿತ್ರಿ. ನಮ್ಮ ಅತ್ತೆ ನಾನು ಮನೆಗೆ ಹೋಯ್ತಾ ಇದ್ದೀನಿ ಅಂತಂದ್ರೂ ಏನು ಹೇಳ್ದಂಗೆ ಅಯ್ಯೋ ಒಬ್ಬಟ್ಟು ಮಾಡಬೇಕಿತ್ತು, ಒಬ್ಬಟ್ಟು ಮಾಡಿ ಇಟ್ಬಿಟ್ಟು ಹೋಗು ಅಂತ ಅಂತಾರಲ್ಲೇ. ಅಷ್ಟಿಷ್ಟು ಬೇಜಾರಾಗಲಿಲ್ಲ ನನಗೆ. ಅಲ್ಲ ನನಗೇನು ಒಂಚೂರು ಬೆಲೆ ಇಲ್ವೇನು? ಅದಕ್ಕೆ ಬಂದ್ಬಿಟ್ಟೆ ಅತ್ತೆಗೆ ನಾನು. ಅಯ್ಯೋ ಆಗ್ತಾಯಿದೆ ಜಾತಿನೇ ಅಂದ್ಕೊಂಡ್ ಬಾ. ಏನು ಮಾಡೋಕ್ಕಾಗಕ್ಕಿಲ್ಲ. ಅಯ್ಯೋ ಇವಳು ಬೇರೆ ಎಲ್ಲ ಕೆಲಸನೂ ನನ್ನ ತಲೆಗೆ ಹಾಕ್ಬಿಟ್ಟು ಹೋಗ್ಬಿಟ್ಲಲ್ಲಪ್ಪ. ಏನು ಮಾಡೋಣ ಇವಾಗ? ನಂಗೆ ಬೇರೆ ಒಬ್ಬಟ್ಟು ಮಾಡೋಕ್ಕೆ ಬರೋಕ್ಕಿಲ್ಲ, ಏನೂ ಇಲ್ಲ ಸರಿಯಾಗಿ. ಇವಳು ಬೇರೆ ಬತ್ತೀನಿ ಅಂತ ಅಂದಳು ವೀಣಾ, ಇಷ್ಟೊತ್ತು ಗಂಟೆ ಬರಲಿಲ್ವಲ್ಲ. ನೋಡಂತ ತಡಿ ಒಂದ್ರ ಒಟ್ಟು ಬಂದ್ರತ್ತಾಗಿ ಅವಳ ಕೈಲೇ ಮಾಡ್ಸೋಣ ಒಬ್ಬಟ್ಟನ್ನ. ಆಮೇಲೆ ಹೆಂಗೆಂಗೋ ಮಾಡಿ ನಮ್ಮ ಅಳಿಯನೂ ಬೈಕೊಂಡು ಇದೇನು ನಮ್ಮ ಅತ್ತೆ ಹಿಂಗೆ ಮಾಡೈತು ಒಬ್ಬಟ್ಟು ಅಂತವ ಯಾಕೆ ಬೇಕು? ವೀಣನ ಕೈಲೇ ಮಾಡ್ಸೋಣ ಒಂದಿಟ್ಟು ಒಬ್ಬಟ್ಟು ಆತಗಿ. ಏನೋ 4 ಒಬ್ಬಟ್ಟು ಮಾಡಿದ್ರೆ ಆಯ್ತದೆ. ಅವ್ರಿಗೆಲ್ಡು ನಮ್ಗೆಲ್ಡು, ಇನ್ನೊಂದು 4 ನಮಗೂ, ನನಗೊಂದೆರಡು ನಮ್ಮ ಮನೆದಕ್ಕಂದೆರಡು, ಆ ಮಂಜುಂಗೊಂದು. ಅಷ್ಟು ಮಾಡಿದ್ರೆ ಸಾಕಾಯ್ತದೆ. ನೋಡೋಣ ಅದು ಏನೇನು ಮಾಡೋಳು ಏನೋ. ಅಯ್ಯೋ ಒಬ್ಬಟ್ಟು ಬೋಂಡ ಕೋಸಂಬರಿ ಪಲ್ಯ ಎಲ್ಲವ ಮಾಡೋಣ ಅಂತಿದ್ನಲ್ಲಪ್ಪ ನಾನು. ನೋಡಿದ್ರೆ ಇವಳು ಹಿಂಗೆ ಕೈ ಕೊಟ್ಬಿಡ್ಲಿಲ್ಲ. ಅಲ್ಲ ಯಾವತ್ತೂ ಇದ್ದಾಳೆ, ಇವತ್ತು ಯಾಕೆ ಹಿಂಗೆ ಓದ್ಲಲ್ಲ ಇವಳು? ಏನು ಕತೆ ಅಂತ ಹೇಳೋಣ ಇವಳ್ದ. ಅಮ್ಮ ವೀಡ ಬಂದೇನವ? ಬಾ. ಇಲ್ಲೇ ಇದ್ದೀನಿ ಕಣಂತ ಬಾರವೋ. ಹ್ಞೂ ಕಣಮ್ಮ ಬಂದೆ. ಏನು ಮಾಡ್ತಿದ್ಯಮ್ಮ? ಯಾಕಮ್ಮ ಕೋಪ ಮಾಡ್ಕೊಂಡು ನಿಂತಿದೆಯಲ್ಲ? ಏನಾಯ್ತಮ್ಮ? ಇವತ್ತು ನನ್ನ ಬರ್ತಡೇ ಐತೆ, ನೀನು ಹಿಂಗೆ ಕೋಪ ಮಾಡ್ಕೊಂಡು ನಿಂತಿದೆಯಲ್ಲಮ್ಮ, ಯಾಕಮ್ಮ? ಅಯ್ಯೋ ಏನಂತ ಹೇಳನೇ. ಏನಿಲ್ಲ ಬಿಡು. ಎಲ್ಲ ಅಳಿಯಂದ್ರು ಬಂದಿಲ್ವಲ್ಲ, ಇಬ್ಬರು ಒಟ್ಟಿಗೆ ಬರ್ತೀವಿ ಅಂತ ಹೇಳ್ದಲ್ಲ ಎಲ್ಲ. ಅಮ್ಮ ಅವರೇ ಬಂದು ಬಿಟ್ಟು ಹೋದ್ರು ಕಣಮ್ಮ. ಅವರು ಏನೋ ಒಂಚೂರು ಕೆಲಸ ಐತಂತೆ, ಸಂಜೆ ಮೇಲೆ ಬರ್ತೀನಿ ಕಣೆ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋದ್ರು ಕಣಮ್ಮ. ಹೌದೇನೋ? ಸದ್ಯ ಒಳ್ಳೇದಾಯ್ತು ಬಿಡವ. ಹೆಂಗವ ಏನಾಗೈತಮ್ಮ ನಿನಗೆ? ಅಲ್ಲಿ ಕಣಮ್ಮ ಅಳಿಯಂದ್ರು ಬಂದಿಲ್ಲ ಅಂದ್ರೆ ಒಳ್ಳೇದಾಯ್ತು ಬಿಡಮ್ಮ ಅಂತಿದೆಯಲ್ಲಮ್ಮ. ಅಯ್ಯೋ ಏನೂ ಆಗಿಲ್ಲ ಕಣಿ. ಬಾರೇ ಬೆಳಿಗ್ಗಿಂದವ ಸಾಕಾಗೋಯ್ತು ನನಗತೆಗಿ. ಅಲ್ಲ ನಿಮ್ಮ ಹೊತ್ತಿಗೆ ಯಾವತ್ತೂ ಇಲ್ದಳು ಇವತ್ತು ನಮ್ಮ ತವ್ರ ಮನೆಗೆ ಹೋಗ್ಬೇಕು. ನಮ್ಮ ಅಮ್ಮ ಫೋನ್ ಮಾಡಿತ್ತು ಅಂತವ ಹೊಂಟ್ಬಿಟ್ಲಲ್ಲ. ಏನು ಮಾಡೋದು? ನಾನು ಬೆಳಿಗ್ಗೆನೇ ಬೇಳೆ ಹಾಕಿ ಒಂಚೂರು ಒಬ್ಬಟ್ಟೆಲ್ಲ ಮಾಡೋಣ, ಬರ್ತಡೇ ಐತಿ ಅಂತವ ಒಂದಿದ್ದೀನಿ ಅವಳಿಗೆ. ಉರ್ದಬ್ಬ ಇತ್ಕೊಂಡು ಎಲ್ಲವ ಮಾಡೋಣ, ಒಬ್ಬಟ್ಟು ಕೋಸಂಬರಿ ಪಲ್ಯ ಬೋಂಡ ಎಲ್ಲ ಮಾಡೋಣ ಅಂತವ ಹೇಳಿದ್ದೀನಿ. ಸರಿ ಕಣತೆ ಅಂತವ ಬೇಳೆ ಹಾಕಕ್ಕೆ ಹೋದಳು. ಆ ಕಡೆಯಿಂದ ಬಂದು ಇಲ್ಲ ಕಣತೆ ನಾನು ಹೋಗ್ಬೇಕು ಇತ್ಲ ಕಡೆಗೆ ಹೋಗಿದ್ಲಪ್ಪ. ಅದು ಯಾರು ಸಿಕ್ಕಿದ್ರು, ಅದು ಯಾರು ಕೊಟ್ಟು ಮಾತಾಡಿದ್ಲು, ಏನು ಕತೆನೋ ಗೊತ್ತಿಲ್ಲ ಕಣೆ. ಬಂದು ಇಲ್ಲ ಕಣತೆ ನಾನು ಹೋಗ್ಬೇಕು, ನಮ್ಮಮ್ಮ ಫೋನ್ ಮಾಡಿತ್ತು ಹಂಗೆ ಹಿಂಗೆ ಅಂದ್ಕೊಂಡು ಹೊಂಟೆ ಬಿಟ್ಲಲೆ.
ನಾನಿದು ಯಾಕೆ ಅಂತ ಕೇಳಿದ್ರು ನಿಲ್ಲಿ ಏನೂ ಇಲ್ಲ, ಏನು ಕತೆನೋ ಗೊತ್ತಿಲ್ಲ ಕಣವ. ಒಂಥರ ಮಾಡ್ಕೊಂಡಿದ್ದು ಮುಖ ಬೇರೆಯ, ಏನೋ ತೊಂದರೆಗಿಂದ್ರೆ ಆಗಿರಬೇಕು, ಏನೋ ಹೊತ್ತಿಗೆ ಹೋಗ್ಲಿ ಅತ್ತಗೆ ಅಂತವ ಸುಮ್ಮನಾದೆ. ಆಮೇಲೆ ಹೇಳ್ದೆ ಆದ್ರೂ ಇದೇ ಒಬ್ಬಟ್ಟು ಮಾಡ್ಬಿಟ್ಟು ಹೋಗವ, ನನಗೆ ಆಗಕ್ಕಿಲ್ಲ ಅಂತಂದರೆ ಇಲ್ಲ ಕಣತೆ ನೀವೇ ಮಾಡ್ಕೊಳ್ಳಿ ಅಂದ್ಬಿಟ್ಟು ಹೋದ್ಲು ಕೊಸಾರಂತವ. ಏನು ಹೇಳ್ತಿದ್ಯಮ್ಮ? ಹೊತ್ತಿಗೆ ಹಿಂಗೆಲ್ಲ ಮಾಡ್ಬಿಟ್ಟು ಹೋದ್ರಾ? ಯಾವತ್ತು ಹಿಂಗೆಲ್ಲ ಮಾಡ್ತಿರ್ಲಿಲ್ವಲ್ಲಮ್ಮ ಹೊತ್ತಿಗೆ, ಯಾಕಮ್ಮ? ನೀನೇನು ಹೇಳಿರ್ತೀಯನು, ಏನಾದರೂ ಹೇಳ್ದೇನಮ್ಮ ನೀನು? ನಾನೇನು ಹೇಳಕ್ಕೆ ಹೋಗಂತ ಅಡಿಲೆ, ಏನು ಹೇಳಿಲ್ಲ ನಾನು. ಅವಳಿಗೆ ಅಂದಾಜು ಅವತ್ತು ನಾನು ನಿಮ್ಮ ಅಪ್ಪ ಇಬ್ಬರೂ ನಿಂದು ಹುಡ್ತಬ್ಬ ಐತೆ ಸಾರ ಮಾಡಿಸಿದೀವಿ ಅಂತ ಮಾತಾಡ್ತಾ ಇದ್ದು. ಅದನ್ನು ಕೇಳಿಸ್ಕೊಂತಿದ್ಲು. ಅದನ್ನು ಕೇಳಿಸ್ಕೊಂಡು ಬೇಜಾರು ಮಾಡ್ಕೊಂಡಿರ್ಬೇಕೇನೋ, ಅವಳು ಹುಡ್ತಬ್ಬಲ್ವ ಇವತ್ತು. ಅದಕ್ಕೆ ನನಗೆ ಮಾತ್ರ ಮಾಡಿಸ್ಕೊಟ್ಟಿಲ್ಲ, ಇವಳಿಗೆ ಮಾತ್ರ ಮಾಡಿಸ್ಕೊಟ್ಟವ್ರೆ ಅಂತವ ಏನೋ ಒಟ್ಟೂರಿನೂ ಏನೋ ಕಣೆ. ಅವತ್ತಿಂದ ಒಂಥರಾನೇ ಆಡ್ತಾವಳತ್ತೆಗಿ. ಏನು ಒಳ್ಳೆ ಮೂತಿ ಉಪ್ಪುರ್ಸ್ಕೊಂಡು ಓಡಾಡ್ತಾಳೆ. ಏನು ಕೆಲಸ ಮಾಡೋಕ್ಕಿಲ್ಲ ಸರಿಯಾಗಿ, ಪಸಾರ ಅಂತೆಲ್ಲ ಎಸಿತಾ ಇರ್ತಾಳೆ. ಅದೇನಾಗಿದ್ದು ಏನೋ ಕಣವ ಗೊತ್ತಿಲ್ಲ. ನನಗೆ ಮರ್ತೇ ಹೋಗಿತ್ತು ಕಣಮ್ಮ, ಇವತ್ತು ಹೊತ್ತಿಗೆ ಬರ್ತಡೇ ಅಲ್ವಾ, ಹೊತ್ತಿಗೆದುವ ನನಗೆ ಮರ್ತೇ ಹೋಗೈತೆ ನೋಡು. ಅಯ್ಯೋ ನಾನು ವಿಷಯ ಮಾಡಲಿಲ್ವಲ್ಲಮ್ಮ. ಇರಲಿ ತಗೊಳಮ್ಮ, ಅವಳಿಗೇನು ವಿಶ್ ಮಾಡೋದಿರ್ತದೆ. ಮನೆ ಬಿಟ್ಟು ಅಲ್ಲಿ ತವ್ರ ಮನೆಗೆ ಅಂತ ಹೋಗವಳೆ, ಅಂಥವಳಿಗೇನು ವಿಶ್ ಮಾಡೋದು ಏನು? ಇಲ್ಲಿದ್ದೆ ನಿನ್ನೇನು ನೋಡ್ಕೊಂತವಳು ಅವಳು. ಅವಳಿಗೆ ಎಷ್ಟು ಮಾಡಿದ್ರು ಅಷ್ಟೇ ಕಣಂತಾವ. ಹೋಗ್ಲಿ ಬಿಡಮ್ಮ, ಇರಲಿ. ಹೋಗಮ್ಮ, ಅವತ್ತು ಒಬ್ಬಟ್ಟು ಮಾಡಿ ಹೋಗಮ್ಮ, ಹೊಟ್ಟೆ ಹಸಿತೈತೆ ನನಗೆ. ಇಲ್ಲೇ ಏನಾದ್ರು ತಿಂಡಿ ಮಾಡಿರ್ತೀಯ ಅಂತವ, ನಾನು ಹೊಟ್ಟಸ್ಕೊಂಬಂದ್ರೆ ಏನು ಮಾಡೇ ಇಲ್ವಲ್ಲಮ್ಮ ನೀನು. ಸರಿ ಅದಲ್ಲ ಕಣೆ ನೀನು. ಲೇ, ನಿನ್ನ ಕೈಲೇ ಒಬ್ಬಟ್ಟು ಮಾಡ್ಸೋಣ ಅಂತ ಕಾಯ್ತಾ ನಿಂತೀವಿ, ನನಗೆಲ್ಲ ಒಬ್ಬಟ್ಟು ಮಾಡೋಕ್ಕೆ ಬರ್ತದೆ? ಅಡುಗೆ ಮನೆಗೆ ಹೋಗಿ ಎಷ್ಟೋ ವರ್ಷ ಆಯಿತು. ಅವಳು ಬಂದಾಗಿಂದ ಬಂದಾಗಿಂದ ಅಡುಗೆ ಮನೆ ಕಡೆಗೆ ತಿರುಗೇ ನೋಡಿಲ್ಲ ನಾನು. ಒಂದು ಕಿತನೂ ಅಡುಗೆ ಮನೆ ಕಡೆಗೆ ಹೋಗೇ ಇಲ್ಲ. ಅಂಥದ್ರಲ್ಲಿ ಇವತ್ತು ಹೋಗಿ ಒಬ್ಬಟ್ಟು ಮಾಡು ಅಂದರೆ ಎಲ್ಲ ಮರ್ತೋಗೈತೆ ಕಣೆ. ಹಾದಾಗಿದೆ ಏನು ಗೊತ್ತಿಲ್ಲ ಕಲ್ಸೋಕ್ಕೆ. ಅದಕ್ಕೆ ನೀನು ಬರಲಿ ಅಂತವ ಒಂದು ಒಬ್ಬಟ್ಟು ಕಾಯ್ತಾ ಕೂತಿದ್ದೆ ನಾನು. ಅದಕ್ಕೆ ಆಗಲೇ ಹಂಗೆ ಅಂದಿದ್ದು. ಸದ್ಯ ಒಳ್ಳೇದಾಯ್ತು ಅಳಿಮಯ್ಯ ಬಂದಿಲ್ಲ ಅಂತವ. ಅಳಿಮೈ ಬಂದಿದ್ದಿದ್ರೆ ಇದೇನಪ್ಪ ನಮ್ಮ ಅತ್ತೆ ಇಂಥ ಒಬ್ಬಟ್ಟು ಮಾಡೋಳು ಅಂತವ ನಗಾಡ್ತಿರ್ಲಿಲ್ವಿ, ಹೆಂಗೆಂಗೋ ಒಬ್ಬಟ್ಟು ಮಾಡ್ಕೊಟ್ಟಿದ್ರೆ ಆಮೇಲೆ ನಿನ್ನ ಕೈಲಿ ಮಾಡ್ಸೋದು ನೋಡು, ನಾನು ಹೆಂಡತಿ ಕೈಲ ಮಾಡ್ಸೋಕೆ ಅಲ್ಲಿಂದ ಇಲ್ಲಿ ಕಾರ್ಸಿದ್ರು ಅಂತವ ಬೇರೆ ಅಂತದೆ. ಅದಕ್ಕೆ ತೆಗಿ ಹೆಂಗೋ ಬಂದಿಲ್ವಲ್ಲ ಸದ್ಯ, ಒಳ್ಳೇದಾಯ್ತು ಅಂತ ಒಂದೇ. ಈಗ ನಡಿ ಬಿರ್ನೆ, ಬಟ್ಟೆ ಬದಲಾಯಿಸಿ ಏನು ಬದಲಾಯಿಸ್ಕೊ ಹೋಗು. ಬಿರ್ನೆ ಹೋಗಿ ಒಬ್ಬಟ್ಟೆಲ್ಲ ತೊಟ್ಟಿ ಎಲ್ಲ ಕೋಸಂಬರಿ ಗಿಸಂಬರಿ ಎಲ್ಲ ಮಾಡ್ಬಿಡೋಣ. ನಾನು ಏನೇನು ಬೇಕೆಲ್ಲ ಹೆಚ್ಕೊಡ್ತೀನಿ, ನೀನೆಲ್ಲ ಮಾಡ್ಬಿಡು ನಡಿ. ನಾನೇ ಮಾಡ್ಬೇಕೇನಮ್ಮ? ಹೋಗಮ್ಮ, ನನ್ನ ಕೈಲಂತೂ ಆಗಲ್ಲ. ಅಲ್ಲ ಕಣಮ್ಮ, ಅಲ್ಲೂ ಅತ್ತೆ ಮನೇಲೂ ನಾನೇ ಮಾಡಬೇಕು, ಇಲ್ಲಿ ಬಂದ್ರೂ ನಾನೇ ಮಾಡಬೇಕಲ್ಲ. ಹೋಗಮ್ಮ, ನನ್ನ ಕೈಲಿ ಆಗೋಕ್ಕಿಲ್ಲ. ನಾನೇ ಸುಸ್ತಾಗ್ಬಿಟ್ಟು ಬಂದಿವ್ನಿ. ನೀನು ನೋಡಿದ್ರೆ ನನಗೆ ಮಾಡು ಅಂತೀಯಪ್ಪ ಯಾವಾಗಲೂ. ಹೋಗಮ್ಮ, ನನ್ನ ಕೈಲಂತೂ ಆಗೋಕ್ಕಿಲ್ಲ. ಏನಾದರೂ ಮಾಡ್ಕೊ ಹೋಗು. ನೀನು ಒಬ್ಬಟ್ಟಾದರೂ ಮಾಡು, ಇಲ್ಲಾಂದ್ರೆ ಹಂಗೆ ಇರು. ನಾನಂತೂ ಮಾಡೋಕ್ಕಿಲ್ಲ ಕಣವ, ಈಗಲೇ ಹೇಳ್ತಾ ಇವ್ನಿ. ಲೇ, ಹಂಗೆ ಅಂದ್ಬಿಟ್ರೆ ಹೆಂಗೆ ಮಾಡೋದು? ಬೇಳೆ ಎಲ್ಲವ ಬೇಯಕ್ಕೆ ಹೋಗೋಳು ಬಾರೆ ನಿಮ್ಮ ಅದಕ್ಕೆ. ಒಂದೀಟು ಅದೇನು ಬೆಲ್ಲಗಿಲ್ಲ ಹಾಕ್ಕೊಂಡು ಅದೇನು ತೊಟ್ಟು ಬಾರೆ. ಕಾಯಿ ತುರಿ ಗೀತುರಿ ಏನೇನು ಬೇಕು ಎಲ್ಲವ ತುರ್ಕೊಡ್ತೀನಿ ಬಾರೆ. ಮಾಡಬಾರೆ ಒಂದ್ರ ಒಟ್ಟೆ. ನಂಗೆ ಬರೋಕ್ಕಿಲ್ಲ ಅಂತ ಗೊತ್ತಿಲ್ವೇ ನಿನಗೆ? ಎಷ್ಟು ವರ್ಷ ಆಯ್ತು ನಾನು ಅಡುಗೆ ಮನೆಗೆ ಹೋಗಿ. ಈಗ ಹೋಗಿ ಮಾಡು ಅಂದರೆ ಎಲ್ಲಿಂದ ಮಾಡೋಣ ಹೇಳು? ಆಗಲ್ಲ ಕಣಮ್ಮ, ನನ್ನ ಕೈಲಂತೂ ಆಗಲ್ಲ. ನೀನು ಏನಾದರೂ ಮಾಡ್ಕೊ ಹೋಗು, ನೀನು ಒಬ್ಬಟ್ಟಾದರೂ ಮಾಡು, ಏನಾದರೂ ಮಾಡು. ಅಲ್ಲ ಕಣಮ್ಮ, ನಾನೇ ಮಾಡ್ಕೊಂಡು ತಿನ್ನೋದಿದ್ದಿದ್ರೆ ನಮ್ಮ ಮನೇಲೇ ಮಾಡ್ಕೊಂಡು ತಿಂತಿದ್ದೆ ತಾನೇ. ಇಲ್ಲಿಗೆ ಯಾಕಮ್ಮ ಬರಬೇಕಿತ್ತು ನಾನು? ಇಲ್ಲಿ ಬಂದ್ರೂ ನಿಂದೊಳ್ಳೆ ಕಾಟ ಕಣಮ್ಮ, ಮಾಡು ಅಂತವ. ನಾನಂತೂ ಮಾಡೋಕ್ಕಿಲ್ಲ, ನೀನು ಏನಾದರೂ ಮಾಡ್ಕೊ ಹೋಗಮ್ಮ ಸುಮ್ಮನೆ. ಏನು ಬೇಡ, ಒಬ್ಬಟ್ಟು ಬೇಡ, ಏನು ಬೇಡ. ಬೇಳೆ ಬೇಯಿಸಿಟ್ಟಿದ್ರೆ ಒಂದಿಟ್ಟು ರುಬ್ಕೊಂಡು ತಿನ್ನೋಣಂತ ಬಿಡೋತ್ತಾಗಿ ಕಣ್ಕ ಮಾಡ್ಕೊಂಡು ಇನ್ನೇನು ಮಾಡೋದು? ನನ್ನ ಕೈಲಂತೂ ಆಗೋಕ್ಕಿಲ್ಲ ಕಣಮ್ಮ, ಸೊಂಟ ಎಲ್ಲ ನೋವು ಕಣಮ್ಮ ನನಗೆ. ಲೇ ಪಾಪ, ನೀವು ವಯಸ್ಸಿದ್ದರೆ ಹಿಂಗೆ ಅಂದ್ಬಿಟ್ರೆ ನಮ್ಮಂಥರು ಏನು ಮಾಡ್ಬೇಕು ಹೇಳಿ? ಅಲ್ಲಿ ಕಡೆ ಇನ್ನೂ 29-30 ಆಗಿಲ್ಲ ನಿನಗೆ, ಆಗಲೇ ಸೊಂಟ ನೋವು ಅಂತಿದ್ಯಾ. ಒಂದು ಮಗ ಎತ್ತಿಲ್ಲ ಏನಿಲ್ಲ. ಇನ್ನೊಂದು ಮಗ ಎತ್ಬಿಟ್ರೆ ನಿನ್ನ ಏಳ್ಸಿ ಕೂಡ್ಸೋರೆ ಒಬ್ಬರು ಬೇಕಣೆ. ಆಗೋಕ್ಕಿಲ್ಲ ಬಿಡು, ನಿನ್ನ ಕೈಲಂತೂ ಆಗೋಕ್ಕಿಲ್ಲ. ಅಲ್ಲಿ ಕಡೆ ಒಂದು 4-5 ಒಬ್ಬಟ್ಟು ಮಾಡಬಾರೆ ಅಂದರೆ ಆಗೋಕ್ಕಿಲ್ಲ ಅಂತಿದ್ಯಲ್ಲೇ. ಈ ಸುಮ್ಮ ಇದ್ದಿದ್ರಿ ಹೆಂಗೋ ಮಾಡ್ಕೊಂಡು ಹೋಗಳು. ಏನು ಮಾಡ್ತೀಯಾ? ಅವಳು ಅದು ಯಾಕೆ ಹಂಗೆ ಸಿಟ್ಟು ಮಾಡ್ಕೊಂಡು ಹೋದ್ಲೆ ಏನೋ ಗೊತ್ತಾಗ್ಲಿಲ್ಲ ನನಗೆ ಬೇರೆಯಾ. ಇರಲಿ ತಗೋತಿಗೆ, ಇನ್ನೇನು ಮಾಡೋದು? ಏನಪ್ಪ ಮಾಡೋದು ಗೊತ್ತಾಯ್ತಲ್ವಲ್ಲ ನನಗೆ. ಹೆಂಗೆ ಮಾಡೋದಪ್ಪ ಒಬ್ಬಟ್ಟನ್ನ? ಅಮ್ಮ, ಅದಕ್ಕೆ ಹೋಗಿ ಎಷ್ಟೊತ್ತಾಯ್ತು ಹೇಳಿ ಇವಾಗ ಒಂದ್ಸತಿ ನನಗೆ. ನಿಮ್ಮ ಹೊತ್ತಿಗೆ ಹೋಗಿ ಈಗ ಒಂದು 10 ನಿಮಿಷ ಆಗಿರ್ಬೇಕೇನೋ ಕಣೆ. ನಿಮ್ಗೆ ಅಲ್ಲೆಲ್ಲೂ ಸಿಗ್ಲಿಲ್ವೇನು ದಾರಿಲಿ? ನಡ್ಕೊಂಡು ಹೋಯ್ತಿರ್ತಾಳೆ, ನೀವು ನೋಡಿರೋಕ್ಕಿಲ್ಲ. ಯಾಕೆ ಇಲ್ಲಿ ಬರ್ತಾಳೆ ಅಂತವ ನಿಮ್ಮ ಪಾಡಿಗೆ ನೀವು ಬಂದಿರ್ತೀರಿ. ನೋಡಿದಿದ್ರೆ ಹುಡ್ಕಿದಿದ್ರೆ ಸಿಕ್ಕಿರಲ್ಲ ನೋಡು. ಹಂಗಾದ್ರೆ ಒಂದು ಕೆಲಸ ಮಾಡಮ್ಮ, ಫೋನ್ ಮಾಡ್ಬಿಟ್ಟು ಹೊತ್ತಿಗೆಗೆ ಒಂಚೂರು ಡೌ ಮಾಡಮ್ಮ. ಯಾರೂ ಇಲ್ಲ ಒಬ್ಬಟ್ಟು ಮಾಡೋರು, ಅವಳ ಕೈಲೂ ಆಗಲ್ಲ ಅಂತವಳೆ, ಹಂಗೆ ಹಿಂಗೆ ಅಂತವ. ಒಂಚೂರು ಡೌ ಮಾಡು. ಅದಕ್ಕೆ ಬತ್ತಾರ ಕಣಮ್ಮ. ಒಂದು ಕೆಲಸ ಮಾಡಿ ಇವಾಗ ಹೇಳ್ತೀನಿ ಫೋನ್ ಮಾಡಿಬಿಟ್ಟು. ಬಾರೆ ಸುಮ, ಯಾಕೆ ಹಿಂಗೆ ಮುನ್ಸ್ಕೊಂಡು ಹೋಗ್ಬಿಟ್ಟೆ ಬಾರೆ ಅಂತವ. ಒಂಚೂರು ನೈಸ್ ಮಾಡು. ಅದಕ್ಕೆ ಇಲ್ಲ ಅಂದ್ರೆ ಆಗಲ್ಲ ಕಣಮ್ಮ, ನನ್ನ ಕೈಲಂತೂ ಮಾಡೋಕ್ಕಾಗಕ್ಕಿಲ್ಲ.
ಅಲ್ಲ ಹೆಂಗಿರ್ಬೇಕು ನನ್ನ ಮಗಳು ಪಾಪ ನನ್ನ ಸೊಸೆಗೆ ಬೆಳಿಗ್ಗೆದ್ರೆ ಸಂಜೆ ಇದ್ರೆ ಮೊಯ್ತಾ ಇರ್ತೀನಿ ಅಷ್ಟೊಂದು ನಾನು ಇವಳು ನೋಡು ಒಂದು ಒಬ್ಬಟ್ಟು ಮಾಡಿಕೊಡೆ ಅಂತಂದರೆ ಆಗಕ್ಕಿಲ್ಲ ನಾ ಅದಕ್ಕೇ ಕರಿ ಅಂತ ಹೇಳ್ತವಳಲ್ಲ. ಅಯ್ಯೋ ಅದಕ್ಕೆ ಅಲ್ವೇ ಹೇಳೋದು ಬೆಳೆ ಹೋದ್ಮೇಲೆ ಗೊತ್ತಾಗೋದು ಅಂತವ. ಹಂಗೆ ಆಗೈತೆ ನನ್ನ ಬಾಳು. ಅವಳು ಇದ್ದಾಗ ಮಾತ್ರ ಜಂಬ ಹೊಡಿತಿದ್ದೆ, ಮಗಳು ಅಂತ ಆಡ್ತಿದ್ದೆ. ಈಗ ಅವಳು ಹೋದ್ಮೇಲೆ ಸೊಸೆ ಬೇರೆ ಏನು ಅಂತವ ಗೊತ್ತಾಯ್ತೈತೆ ನನಗೆ. ಅಡುಗೆ ಮನೇಲಿ ಇನ್ನೊಂದು ದಿವಸ ಹೊತ್ತು ಬೇಯ್ದಿದ್ದರೆ ಇನ್ನೂ ಗೊತ್ತಾಗಿರೋದೇನೋ ನನಗೆ. ಇವಳು ಹೇಳೋದುವೇ ಸರಿ ಐತೆ, ಮಾಡೋಣ ತಗೊಂಡು ಫೋನ್ ಮಾಡಿ ನೋಡೋಣ ಏನು ಹೇಳ್ತಾಳೆ. ಸರಿ ಕಣೆ ಆಯಿತು, ಒಂದು ಫೋನ್ ಮಾಡಿ ನೋಡ್ತೀನಿ ಇರು, ಏನಂತಳೋ ಏನೋ ಗೊತ್ತಳೋ ಏನೋ ಗೊತ್ತಿಲ್ಲ. ನಾಡೋದು ಮಾಡ್ತೀನಿ ಒಂದು ಫೋನ್ ಆತಗಿ. ಹಲೋ ಸುಮಾ, ಕೇಳ್ತೈತಿನವ? ಇದೇನಪ್ಪ ನಮ್ಮ ಅತ್ತೆ ವರ್ಷನೇ ಬದಲಾಗೈತಲ್ಲಪ್ಪ. ಕೇಳ್ತೈತಿ ಏನವ್ವ ಅಂತವ್ರೆ. ಕೇಳ್ತೈತೇನೆ ಸುಮಾ ಅಂತಿದ್ರು ಇಷ್ಟು ವರ್ಷ. ನೋಡೋಣ ಅದು ಏನು ಮಾತಾಡ್ತಾರೆ ಅಂತವ ಕೇಳಿಸ್ಕೊಳ್ಳೋಣ. ಹಲೋ ಹೇಳಿ ಅತ್ತೆ, ಕೇಳಿಸ್ತೈತೆ? ಕೇಳಿಸ್ತೈತಾ? ಎಲ್ಲಿದೆಯವ? ಹೊಂಟ್ಬಿಟ್ಟು ಆಗಲೇ ಬಸ್ ಹತ್ತದ? ಅಯ್ಯೋ ಏನಪ್ಪ ಹೇಳೋದು ಇವಾಗ? ಬಸ್ ಹತ್ತದೆ ಅಂತಂದರೆ ನೋಡ್ಗಿಟ್ಬಿಟ್ರೆ ಎಲ್ಲಾದರೂ ನಾನು ಸಾವಿತ್ರಿ ಮನೆಗೆ ಬರೋದನ್ನ ಏನು ಅಂತ ಗೊತ್ತಾಯ್ತಾ ಇಲ್ವಲ್ಲಪ್ಪ. ಏನಂತ ಹೇಳಿ ನಾನು ಇವಾಗ ಲೇ ಸುಮ್ಮನೆಯಾ ಇಲ್ಲೆಯಾ ಸಾವಿತ್ರಿ ಮನೇಲಿ ಇದ್ದೀನಿ ಅಂತವ ಸುಳ್ಳೇಳೆ. ಏನು ಗೊತ್ತಾಗಕ್ಕಿಲ್ಲ ಕಣ ನಿಮ್ಮ ಅತ್ತೆಗೆ. ಸಾವಿತ್ರಿ ಮನೆಗೆ ಬಂದಿದ್ದೀನಿ, ಹೋಗ್ತೀನಿ ಇವಾಗ, ಬಸ್ ಹತ್ತಕ್ಕೆ ಬರ್ತಾಳೆ ಸಾವಿತ್ರಿ ಅಂತ ಏನಾದ್ರು ಒಂದ್ಬಿಡು ಒಂದು ಮಾತಾ. ಅತ್ತೆ ಅದು ನಾನು ಇಲ್ಲೆಯಾ ಸಾವಿತ್ರಿ ಮನೆಗೆ ಬಂದಿದ್ದೀನಿ. ಸಾವಿತ್ರಿನವೇ ಪ್ಯಾಟಿಗೆ ಹೋಗ್ಬೇಕು ಅಂತ ಅಂದ್ಲು, ಅದಕ್ಕೆ ಬಸ್ ಹತ್ತಕ್ಕೆ ಇಬ್ರು ಒಟ್ಟಿಗೆ ಹೋಗೋಣ ಅಂತವ ಅತ್ತಗೆ ಅಂತ ಇಲ್ಲಿಗೆ ಬಂದಿದ್ದೆ ಕಣತೆ. ಅಬ್ಬಾ ಹೆಂಗೋ ಸದ್ಯ ಸಾವಿತ್ರಿ ಮನೇನೆ ಅವಳೆ. ನಾನೇನೋ ಬಸ್ಸಿಗೆ ಸತ್ಬಿತ್ತವಳೆ, ಏನು ಮಾಡೋದಪ್ಪ ಇವಾಗ ಅಂತ ಅಂದ್ಕೊಂಡಿದ್ದೆ. ಇವಳು ನೋಡಿ ನನ್ನ ಮಗಳ ಒಂದು ಒಬ್ಬಟ್ಟು ಮಾಡಿಕೊಡೆ ಅಂತಂದ್ರೆ ಹಿಂಗೆ ಆಡ್ತಾಳಲ್ಲ ಇವಳು. ಕೊನೆಗೆ ಸೊಸೆ ಕಾಲಿಗೆ ಬೀಳಂಗೆ ಆಯ್ತಲ್ಲ ನನ್ನ ಗತಿ. ಸೊ ನನ್ನ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕ. ಹೌದೇನವ? ಇಲ್ಲೇ ಇದೆಯಾ ಸಾವಿತ್ರಿ ಮನೇಲೆಯಾ? ಬಾರವ ಒಂದು ರವಟು. ಸಂಜೆ ಹಂಗೆ ಹೋಗಿ ಬಂದು ನಿಮ್ಮ ಮನೆ ಕಡೆಗೆ ಬಾ. ವೀಣನು ಬಂದವಳೆ, ಕೇಳ್ತವಳೆ ಅದಕ್ಕೆ ಎಲ್ಲೋಯ್ತು ಅಂತವ. ಬಾರವ. ಎಲ್ಲವ ಒಬ್ಬಟ್ಟೆಲ್ಲ ಮಾಡ್ಕೊಂಡು ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋ. ನಿಂದು ಹುಡ್ತಬಲ್ವಾ? ಎಲ್ಲವ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬಾ. ನೀನು ಹಿಂಗೆ ಹೊರಟೋದ್ರೆ ಹುಡ್ತ ಬುದ್ದಿನ ಮನೆಯೆಲ್ಲವ ಖಾಲಿ ಅನ್ನಿಸ್ತೈತೆ ಕಣೆ. ನೀನು ಇಲ್ದಿದ್ರೆ ನಂಗೆ ಇರೋಕ್ಕಾಯ್ತದ ನೀ ಹೇಳು? ಯಾವತ್ತು ಇಳ್ದಳು ಇದು ಯಾಕೆ ಇವತ್ತು ಹಿಂಗೆ ಹುಡ್ತಬ್ಬ ಅಂತವ ಹೊಂಟೋದಲ್ಲ. ಬಾ, ಬೇಕಿದ್ರೆ ಸಂಜೆ ಹಂಗೆ ಹೋಗ್ಬಂತೀನಿ. ನಿಮ್ಮ ಅಮ್ಮಂಗೂ ಒಂದು ರೊಟ್ಟು ಫೋನ್ ಮಾಡಿ ಹೇಳ್ತೀನಿ ನಾನು ತಿರವ. ಸಂಜೆ ಹಂಗೆ ಕಳಿಸ್ತೀನಿ ಅಂತವ. ಬಾ ಹೋಗ್ಬಂದು ಬಾ. ಅಯ್ಯೋ ಇದೇನಪ್ಪ ನಮ್ಮ ಅತ್ತೆ ನಮ್ಮ ಅಮ್ಮಂಗೆ ಬೇರೆ ಫೋನ್ ಮಾಡ್ತೀನಿ ಅಂತೈತೆ. ಏನು ಮಾಡೋದು? ಯಾಕೋ ಪಾಪ ಕರಿತೈತೆ. ಏನು ಕತೆನೋ ಏನೋ. ಹೋಗೋಣ ಅತ್ತೆಗೆ, ಏನು ಮಾಡೋದು ಗೊತ್ತಾಯ್ತಲ್ವಲ್ಲ. ಸರಿ ಅತ್ತೆ ಆಯಿತು ಇರಿ ನೋಡೋಣ. ಒಂದು ನಿಮಿಷ ಇರಿಯತ್ತೆ ಮಾಡ್ತೀನಿ. ಯಾಕೋ ಸಾವಿತ್ರಕ್ಕೆ ಕರಿತೈತೀರಿ. ಲೇ ಹೋಗ್ಬೇಡ ಅಂತಂದ್ರೂ ಹೋಯ್ತೀನಿ ಅಂತ ಹೊಂಟಿದ್ಯಲ್ಲೇ. ಅಕ್ಕ ಪಾಪ ನಮ್ಮ ಅತ್ತೆ ಬೇಸರ ಮಾಡ್ಕೊಂಡಿರ್ತದೆ ಕಣಕ್ಕ. ನಾನು ಬೇರೆ ಊಟದ ಬುದ್ಧಿನ ಬಂದ್ಬಿಟ್ಟೆ, ವೀಣ ಬೇರೆ ಬಂದವಳೆ, ಅವಳು ಕರಿತವಳಂತೆ ಕಣಕ್ಕ. ಕೇಳ್ತಿದ್ಲಂತೆ ಅಷ್ಟೊತ್ತಿಂದವ. ಹೋಗಿ ಬರ್ತೀನಿ ಬಿಡಕ್ಕ. ನಾನು ಸೋಲ್ದಲ್ಲ ಇನ್ನು ಯಾರು ಸೋಲ್ತಾರೆ? ನಮ್ಮ ಅತ್ತೆ ಅಲ್ವೇ ಹೇಳಿದ್ದು, ಏನು ಮಾಡೋಕ್ಕಾಯ್ತದೆ ಬಿಡಕ್ಕ, ಹೋಯ್ತೀನಿ. ಅಯ್ಯೋ ನಿನ್ನ ಬುದ್ಧಿಗಷ್ಟು ಬೆಂಕಿ ಹಾಕ ಹೋಗು. ನಿನ್ಗೆ ಯಾವತ್ತೂ ಬುದ್ಧಿ ಬರಲ್ಲ ಕಣಂತ ಹೋಗು. ಇನ್ನೊಂದು ರವಟ್ಟು ನಿಮ್ಮ ಅತ್ತೆ ಕೇಳಿ ಮಕ್ಕಕ್ಕೆ ಮಂಗಳಾರತಿ ಮಾಡಿಸ್ಕೊಂಡು ಕೂತಿರಲ್ಲೇ. ಹೋಗು. ಕೋಪ ಮಾಡ್ಕೋಬೇಡ ಕಣಕ್ಕ ಹಂಗೆಲ್ಲವ. ಸುಮ್ಮನಿರಕ್ಕ, ಹೋಗ್ಬಿಟ್ಟು ಬರ್ತೀನಿ ಇರಕ್ಕ. ಹಂಗೆಲ್ಲ ಕೋಪ ಮಾಡ್ಕೊಂಡಾರ. ಬಂದು ಹೇಳ್ತೀನಿ ಏನಾಯಿತು ಅಂತವ. ನಮ್ಮ ಅತ್ತೆ ದೇವಸ್ಥಾನಕ್ಕೂ ಹೋಗೋಣ ಅಂತ ಹೇಳೈತೆ. ನನ್ನದು ಹುಡ್ತಬಲ್ವಾ, ಅದಕ್ಕೆ ಮನೆಯೆಲ್ಲ ಖಾಲಿ ಅಂತೈತೆ ಬಾರೆ ಅಂತ ಅಂತು. ನಿಮ್ಮ ಅತ್ತೆ ಸೋರಿಯಾಗಿ ನೈಸ್ ಮಾಡೋದಕ್ಕೆ ಕಲ್ತ್ಕೊಂಡವ್ರು ಬಿಡವ. ಹೋಗಾಯ್ತು. ಹುಷಾರಾಗಿ ಹೋಗಿ ಅದೇನು ಅಂತ ಬಂದು ಹೇಳು ಅಂತ ಹೋಗು. ನಿಧಾನಕ್ಕೆ ಹೋಗು, ಕಾಫಿ ಕುಡ್ಕೊಂಡು ಹೋಗು ನಿಧಾನಕ್ಕೆ. ಸರಿ ಕಣಕ್ಕ. ಸತ್ಯ ಬಂದಲ್ಲಪ್ಪ ನನ್ನ ಸೊಸೆ. ಹೆಂಗೋ ಎಲ್ಲ ಕೆಲಸನೂ ಒಳ್ಳೆ ಮಾಡ್ಕೊಂತಲಿ. ಬೇಗ ಒಬ್ಬಟ್ಟು ಮಾಡ್ಬಿಡುವ ಅಂತ ಹೇಳ್ಬಿಡ್ಬೇಕು ಅವಳಿಗೆ ಸದ್ಯ. ಅದಕ್ಕೆ ಇವಾಗ ಬಂದ್ರೇನದಕ್ಕೆ ಎಲ್ಲೊಂಟೋಗಿದ್ರಿ? ಅದಕ್ಕೆ ಕಾಣ್ತಾನೆ ಇರಲಿಲ್ವಲ್ಲ ನೀವು? ಅಲ್ಲ ನಾನು ಬರ್ತೀನಿ ಅಂತ ಗೊತ್ತಿದ್ರೂ ಹೋಗಿದ್ದೀರಲ್ಲ ನೀವು. ಅಯ್ಯೋ ವೀಣಾ, ಎಲ್ಲೂ ಇಲ್ಲ ಕಣಮ್ಮ. ಇಲ್ಲೇ ಊರಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಮ್ಮ ಫೋನ್ ಮಾಡಿತ್ತು. ಇವತ್ತು ನಾನು ಹುಡ್ತಬಲ್ವಾ, ಅದಕ್ಕೆ ಊರಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೊಂಟಿದ್ದೆ. ಆಮೇಲೆ ಅತ್ತೆ ಫೋನ್ ಮಾಡಿದ್ರಲ್ಲ, ಇಲ್ಲೇ ಸಾವಿತ್ರಕ್ಕನ ಮನೇಲಿ ಕೂತಿದ್ದೆ. ಅವಳು ಎಲ್ಲೋ ಪಾರ್ಟಿಗೆ ಹೋಗ್ಬೇಕು, ಹೋಗೋನಿರೆ ಅಂತಂದ್ಲು. ಅದಕ್ಕೆ ಕೂತಿದ್ದೆ, ಅಷ್ಟೊತ್ತಿಗೆ ಅತ್ತೆ ಫೋನ್ ಮಾಡಿದ್ರಲ್ಲ ಅಂತ ಬಂದೆ. ಹೌದಾ ಅದಕ್ಕೆ? ಆಯಿತು ಬಿಡಿ, ಹೆಂಗೋ ಒಳ್ಳೇದಾಯ್ತು ಬಂದಿದ್ದು. ಹ್ಯಾಪಿ ಬರ್ತ್ಡೇ ಅದಕ್ಕೆ. ಥ್ಯಾಂಕ್ಸು ವೀಣಾ, ನಿನಗೂ ಹುಟ್ಟದಬ್ಬ ಶುಭಾಶಯಗಳು. ಹೆಂಗೋ ಬಂದಲ್ಲವ ಸುಮಾ. ಏನು ಹಂಗೆ ಹೊಂಟೋದ್ಯಾ ಏನೋ ಅಂದ್ಕೊಂಡೆ. ಹೋಗೋಗಿ ಬಿರ್ಬಿರ್ನೆ ಒಬ್ಬಟ್ಟು ಮಾಡ್ಬಿಡು ಹೋಗು. ಒಬ್ಬಟ್ಟು ಒಂದಿಟ್ಟು ಕೋಸಂಬರಿ, ಒಂದು ಹುಳ್ಳಿಕಾಯ್ದು ಪಲ್ಯ ಮಾಡು, ಆಮೇಲೆ ಒಂದು ಬೋಂಡ ಮಾಡಿಬಿಡು. ಹೋಗಿ ಬಿರ್ನಿ. ನಾನು ಮಳಿ ಮೈ ಬೇರೆ ಬರೋ ಗೊತ್ತಾಯ್ತು. ಮಧ್ಯಾಹ್ನದಾಗ ಬರ್ತೀನಿ ಅಂತ ಹೇಳೋರಂತೆ. ಹೋಗೋ ಬೇಗ ಮಾಡಿಬಿಡು. ಇವಳು ಬೇರೆ ತಿಂಡಿ ತಿಂದಿಲ್ಲ ಅಂತಿದ್ಲು.
ಏನತ್ತೆ ನೀವು ಇನ್ನೂ ನಿಮಗೆ ಬುದ್ಧಿ ಬರಲಿಲ್ವಾ? ಅಲ್ಲ ಕಣತೆ, ನಾನು ಇದೇ ಕೆಟ್ಟ ಬುದ್ಧಿಯಿಂದನೇ ಹೋಗಿದ್ದಿದ್ದು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ಅಂತವ. ಏನೋ ಹುಡ್ತಬ್ಬ ದೇವಸ್ಥಾನಕ್ಕೆ ಹೋಗೋಣ, ವೀಣಾ ಕರಿತವಳೆ ಅಂತೆಲ್ಲ ಬಂದ್ರಲ್ಲ ಅಂತವ. ನಾನು ಬಂದರೆ ಮತ್ತೆ ನಿಮ್ಮ ವರ್ಷೆ ತೋರಿಸ್ತಾ ಇದ್ದೀರಲ್ಲ, ಅಡುಗೆ ಮಾಡೋಕ್ಕೆ ಯಾರೂ ಇಲ್ಲ ಅಂತ ತಾನೇ ನಾನು ಕರೆದಿರೋದು ನೀವು. ನಂಗೆ ಗೊತ್ತಾಯ್ತು ಬಿಡ್ರಿ. ಬಂದ ತಕ್ಷಣ ಹೋಗಿ ಅಡುಗೆ ಮನೆಗೆ ಹೋಗಿ ಒಬ್ಬಟ್ಟು ಮಾಡೋಗೆ ಅಂತಿದ್ದೀರಲ್ಲ. ಅಯ್ಯೋ ಅದರಲ್ಲೇನೈತಮ್ಮಿ, ಮನೆ ಸೊಸೆ ಅಂದಮೇಲೆ ಅವೆಲ್ಲ ಮಾಡಲೇಬೇಕು. ನಾನೇ ನಿಲ್ದಿದ್ದೆ ಹೇಳಿದ್ನಾ? ನನ್ನ ಮಗಳು ಬಂದವಳೆ, ಅಳಿಯೋ ಬರ್ತಾರೆ, ಅದಕ್ಕೆ ಒಬ್ಬಟ್ಟು ಮಾಡಿ ಹೋಗವ ಅಂತ ಒಂದೇ. ಅದರಲ್ಲೇನು ಇಲ್ದಿದ್ದು ಹೇಳ್ದಂಗೆ ಆಡ್ತೀಯಲ್ಲ ಅವಳೆ. ಸೊಸೆ ಅಂದಮೇಲೆ ಅವೆಲ್ಲವ ಜವಾಬ್ದಾರಿ ತಗೋಬೇಕಣಮ್ಮಿ. ತಗೊಂಡ್ರೆ ಸೊಸೆ ಅನ್ನಿಸ್ಕೊಳವಳು. ಏನಿಲ್ಲ, ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಿದ್ರೆ ಏನು ನಿಂಗೆ ಮನ್ಸಿಗೆ ಬಂದಂಗೆ ನಿಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ರೆ ನೀನು ಸೊಸೆ ಜವಾಬ್ದಾರಿ ಯಾರು ತಗೊಂಡವ್ರು? ಇಲ್ಲಿ ಯಾರು ಮಾಡೋರು ಮನೇಲಿ? ಏನು ನನಗೆ ವಯಸ್ಸಾಗೈತೆ ಅಷ್ಟು ಗೊತ್ತಾಗಕ್ಕಿಲ್ವ ನಿನಗೆ? ಮಾಡೋಕ್ಕಾಗಕ್ಕಿಲ್ಲ ಅಂತವ? ಮಾಡ್ಬೇಕಣಮ್ಮ ಸೊಸೆ ಅಂದಳು. ನಾನು ನಿನ್ನ ಹೆಂಗೆ ನೋಡ್ಕೊಂಡಿದ್ದೀನಿ, ಹಂಗೆ ಇರೋದು ಕಲ್ತ್ಕೋ. ಸುಮ್ಮನೆ ಮರ್ಯಾದೆ ಕಲ್ತ್ಕೋಬೇಡ ನೀನು ನನ್ನ ಹತ್ರವ. ಹೆಂಗೆ ನೋಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದೀರಾ ಅತ್ತೆ? ಸರಿಯಾಗಿ ಹೇಳ್ತಿದ್ದೀರಾ ಬುಡಿಯತ್ತೆ. ನನ್ನ ಕೆಲಸದವಳಿಂದವ ಕರೆಯಾಗಿ ನೋಡ್ಕೊಂಡಿದ್ದೀರಿ ಕಣತೆ. ಗೊತ್ತಾ ನಿಮಗೆ ನನ್ನ ಹೆಂಗೆ ನೋಡ್ಕೊಂಡಿದ್ದೀರಾ ಅಂತವ? ಅಲ್ಲ ಕಣತೆ, ನಾನು ಮನುಷ್ಯಲೆಯ ಕೆಲಸ ಮಾಡೋ ಮೆಸಿನಲ್ಲ. ಇಲ್ಲವಾ ಕೆಲಸ ಮಾಡೋಕ್ಕೆ ಅಂತವ ನನ್ನೇನು ಕಡ್ಕ ಬಂದಿಲ್ಲ ನನ್ನ ಗಂಡ ಏನೋ ಒಂಚೂರು ಕುಡ್ಕ ಆಗವನೆ ಅಂತವ ನಾನೆಲ್ಲವ ಸಹಿಸ್ಕೊಂಡು ಹೋಯ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಗೊತ್ತಿರೋದು ನಿಮಗೆ ಮಾಡ್ತಿದ್ದೆ ನಿಮಗೆಲ್ಲವ. ಅಲ್ಲಿ ಕಣತೆ, ಇವತ್ತು ನಂದುವೆ ಹುಡ್ತೋಬ ತಾನೆಯ, ವೀಣೊಂದು ಹುಡ್ತೋಬ ತಾನೆಯ, ಮಗಳಿಗೊಂದು ಸೊಸೆಗೊಂದು ಮಾಡ್ತಿರಲ್ಲತ್ತೆ ನೀವು. ನಾನು ಯಾವತ್ತಾದರೂ ನಿಮ್ಮನ್ನ ಅತ್ತೆ ಹಂಗೆ ನೋಡ್ಕೊಂಡಿದ್ದೀನ? ನಮ್ಮ ಅಮ್ಮನ್ಕಿನ್ನ ಹೆಚ್ಚಾಗಿ ನೋಡ್ಕೊತೀನಲ್ಲತ್ತೆ. ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಅಷ್ಟು ಚೆನ್ನಾಗಿ ನೋಡ್ಕೊತೀನಿ. ಹಾಸಿಗೆ ಮೇಲಿಂದ ಎದಳಕ್ಕೆ ಬಿಡಲ್ಲ ನಿಮ್ಮನ್ನ, ಹಂಗೆ ನೋಡ್ಕೊತೀನಿ. ಅಂಥದ್ರಲ್ಲಿ ಇವತ್ತು ಎಂಥ ಭೇದ ಭಾವ ಮಾಡಿದ್ರಿ ಅತ್ತೆ. ಅಲ್ಲ ನಿಮ್ಮ ಮಗಳಿಗೆ ಚಿನ್ನದ ಚೈನ್ ಕೊಡ್ಸಿದ್ದೀನ ಅಂತವ ನಾನೇನು ಹೊಟ್ಟೆ ಹುರ್ಕೊಂತಿಲ್ ಕಣತೆ. ಚಿನ್ನದ ಚೈನೇನು ಚಿನ್ನದಲ್ಲೆಯ ಪೂರ್ತಿ ಮುಳುಗ್ಸ್ರಿ, ನನಗೇನು ಹೊಟ್ಟೆ ಉರಿ ಇಲ್ಲ ಕಣತೆ. ಆದರೆ ನಾನಿವತ್ತು ನಾನು ದುಡ್ತಪ್ಪ ಕಣತೆ ಅಂತ ಹೇಳಿದ್ರು ಒಂದೇ ಒಂದು ವಿಶ್ ಮಾಡೋಕ್ಕೂ ನಿಮಗೆ ಮನ್ಸಾಗಿಲ್ಲ ನೋಡ್ರಿ. ನಾನು ಮಾತ್ರ ನಿಮ್ಮನ್ನ ಅಮ್ಮ ಅಂತ ಅಂದ್ಕೊಂಡು ಎಲ್ಲನೂ ಸೇವೆ ಮಾಡಿದ್ರೆ ನೀವು ಸೊಸೆನ ಮಗಳು ಅಂತ ಅಂದ್ಕೋಬೇಕು ಕಣತೆ. ಈಗ ಮಾತ್ರ ಸೊಸೆ ಜವಾಬ್ದಾರಿ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಸೊಸೆನ ಹೆಂಗೆ ನೋಡ್ಕೋಬೇಕು ಅಂತ ಗೊತ್ತಾಗಕ್ಕಿಲ್ವೇನತೆ? ಅಲ್ಲ ನಾನೇನು ಚಿನ್ನ ಬೆಳ್ಳಿ ಕೇಳ್ತಾ ಇಲ್ಲ, ಒಂದು ವಿಶ್ ಮಾಡೋಕ್ಕಾಗಿಲ್ವೇ ನನ್ನ ಯೋಗ್ಯತೆಗೆ ನೀವು? ನನ್ನ ಯೋಗ್ಯತೆ ಇಷ್ಟೇ ಕೊಡೋದು ನೀವು? ಇಷ್ಟೇ ಬೆಲೆ ಕೊಡೋದು ನನಗೆ? ಒಂದೇ ಒಂದು ವಿಶು ಕಣತೆ, ಅಷ್ಟೇ ಕೇಳ್ತಾ ಇದ್ದೀನಿ ನಾನು ಇನ್ನೇನು ಕೇಳ್ತಾ ಇರಲಿಲ್ಲ. ನಿಮ್ಮ ಮಗಳು ಅಳಿಯ ಬರ್ತಾರೆ ಅಂತವ ಮಾತ್ರ ಒಬ್ಬಟ್ಟು ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಸರಗರದಿಂದ ಓಡಾಡ್ತಿದ್ದೀರಲ್ಲ. ಏನಾದರೂ ಒಂಚೂರು ನಿಂದು ಹುಡ್ತಬ ಕಣಮ್ಮ, ತಗೋ ಅಂತವ ಏನಾದರೂ ಕೊಟ್ರೇನತ್ತೆ ನೀವು? ಇಲ್ಲ ವಿಷಯ ಮಾಡಿಲ್ಲ ನೀವು, ಏನಾದರೂ ಕೊಡೋದು ಎಲ್ಲಿಂದ ಕೊಡ್ತೀರಿ ಬಿಡ್ರಿ. ನಮ್ಮಂತರ್ಗೂ ಸೊಸೆದಿರ್ಗೂ ಮರ್ಯಾದೆ ಇರುತ್ತೆ ಕಣತೆ. ಸ್ವಾಭಿಮಾನ ಅನ್ನೋದು ಇರುತ್ತೆ. ನಾವು ಏನು ಕಳ್ಕೊಂಡು ಬಂದು ಬಿದ್ದಿಲ್ಲ ಇಲ್ಲಿ ಕಣತೆ. ಅದಕ್ಕೆ ನಿಮಗೆ ಬುದ್ಧಿ ಬರಲಿ ಅಂತವ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೋಗ್ತಾ ಇದ್ದಿದ್ದು ನಾನು. ಇವಾಗ ಕೆಲಸ ಮಾಡೋಕ್ಕಾಗಿಲ್ಲ ಅಂತವ ಇಬ್ಬರೂ ನಾಟಕ ಮಾಡ್ಕೊಂಡು ನಾನು ಮತ್ತೆ ಕರೆಸ್ಕೊಂಡ್ರ. ಸೊಸೆ ಆದಳ್ಗೂ ಒಂದು ಮನ್ಸಿರುತ್ತೆ ಅಂತವ ಅರ್ಥ ಮಾಡ್ಕೊಳ್ರತ್ತೆ. ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಯಾವತ್ತೂ ಸಂಸಾರ ನೆಟ್ಕಾಗಲ್ಲ. ಹೋಗ್ಲಿ ಬಿಡಿಯತ್ತೆ, ನಾನೇನವ ದಡ್ಡಟ್ಟಿಯಂಗೆ ನೀವು ಹೇಳ್ದಂಗೆ ಕೇಳ್ಕೊಂಡು ಇಷ್ಟು ವರ್ಷದಿಂದವ ಬಿದ್ದಿದ್ದೀನಲ್ಲ, ಇವಾಗ ಗೊತ್ತಾಯ್ತೈತೆ ಮಗಳೇ ಸೊಸೆನೆಯ ಮಗಳಂಗೆ ಯಾವತ್ತೂ ಸೊಸೆ ನೋಡ್ಕೊಳಕ್ಕಿಲ್ಲ ಅಂತವ ಇವಾಗ ಗೊತ್ತಾಯ್ತು ಬಿಡ್ರಿ. ನೀವೇನೋ ನನಗೇನೋ ಮಾಡಿಸ್ಕೊಡಿ, ಏನೋ ಕೊಡಿ, ಏನೋ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ ಕಣಂತೆ. ಅಟ್ಲೀಸ್ಟ್ ಒಂದು ವಿಶ್ಯೂ ಮಾಡಲಿಲ್ಲ ನೀವು. ಒಂದು ಏನಾದರೂ ಒಂದಾದರೂ ಹೇಳಲಿಲ್ಲ. ಒಳ್ಳೇದಾಗಲಿ ಅಂತಲೂ ಹೇಳಿಲ್ಲ ನನಗೆ. ಹೋಗಿ ಅಡುಗೆ ಮಾಡಿ ಹೋಗಿ ಅಂತೀರಾ. ಈಗಲೂ ಅಮ್ಮನ ಮನೆಗೆ ಹೋಗೋದು ಬಿಟ್ಟು ಬಂದಿದ್ದೀನಿ ನಿಮಗೋಸ್ಕರ ಅಂತವ. ನೀವು ವೀಣಾ ಕರೆದ್ರಲ್ಲ ಅಂತವ ಬಂದಿದ್ದೀನಿ, ಅದಕ್ಕಾದ್ರೂ ಬೆಲೆ ಕೊಡೋದು ಬಿಡ್ವೇನಂತೆ ನೀವು? ಈಗಲೂ ಹೋಗಿ ಅಡುಗೆ ಮನೆಗೆ ಹೋಗಿ ಒಬ್ಬಟ್ಟು ಮಾಡಿ, ಕೋಸಂಬರಿ ಮಾಡಿ, ಪಲ್ಯ ಮಾಡಿ ಅಂತೀರಲ್ಲ. ಕೆಲಸದವ್ರು ಮಾಡ್ಕೊಂಡಿದ್ದೀರೇನಂತೆ ನಮ್ಮನ್ನ? ಸೊಸೆದಿರು ಅಂದರೆ ಏನು ಅಂತ ಅನ್ಕೊಂಡಿದ್ದೀರ ನೀವೆಲ್ಲ? ನಿಮ್ಮಂಥವ್ರಿಗೆಲ್ಲವ ನಮ್ಮ ಸಾವಿತ್ರಕ್ಕನಂತಾರೆ ಸರಿ. ಅತ್ತೆನ ಮನೆ ಬಿಟ್ಟು ಓಡಿಸೋಳಲ್ಲ, ಹಂಗೆ ಮಾಡಿದ್ರೆ ಬುದ್ಧಿ ಬರೋದು ಕಣತೆ. ನಿಂತ ಅತ್ತೆದಿರಿದ್ದಾಗ ಇನ್ನೇನು ಮಾಡ್ತಾರೆ ಸೊಸೆದಿರು? ಮನೆ ಬಿಟ್ಟು ಓಡಿಸೋದು ಇಲ್ಲ ಬೇರೆ ಮನೆ ಮಾಡ್ಕೊಳ್ಳೋದು ಮಾಡ್ಕೊಂತಾರೆ. ನನ್ನ ಗಂಡ ನೆಟ್ಟಿಗಿದ್ದಿದ್ರೆ, ನನ್ನ ಹಣೆ ಬರೋ ನೆಟ್ಟಿಗಿದ್ದಿದ್ರೆ ನಾನು ಹೆಂಗೋ ಚೆನ್ನಾಗಿರ್ತಿದ್ದೆ. ನನ್ನ ಗಂಡ ಹಿಂಗೆ ಕುಡ್ಕಾಗಿರೋದಕ್ಕೆ ನೀವೆಲ್ಲ ಹಿಂಗೆ ನಂಗೆ ಬೆಲೆ ಕೊಡ್ದಂಗೆ ಹಿಂಗೆ ಮಾಡ್ತಾ ಇರೋದು. ಈಗೇನು ನಿಮಗೆ ಅಡುಗೆ ಮಾಡಿ ಹಾಕ್ಬೇಕು ತಾನೆಯಾ? ಹೋಯ್ತೀನಿ ಬಿಡಿ, ಅಡುಗೆ ಮಾಡಿ ಹಾಕ್ತೀನಿ. ಅಯ್ಯೋ ಅದಕ್ಕೆ ಸಾರಿ ಕಣದ್ಕೆ, ಬನ್ನಿ ಅದಕ್ಕೆ ಸಾರಿ ಅದಕ್ಕೆ. ನನ್ನ ಮಾತಾದರೂ ಕೇಳಿ ಬನ್ನಿ ಅದಕ್ಕೆ. ಅಮ್ಮನ ಮಾತು ಬಿಡಿ, ನನ್ನ ಮಾತು ಕೇಳಿ ಬನ್ನಿ ಅದಕ್ಕೆ ಸಾರಿ ಅದಕ್ಕೆ. ಅಮ್ಮಂಗೆ ಗೊತ್ತಾಗಿಲ್ಲ ಹೆಂಗೆಂಗೋ ನಡ್ಸ್ಕೊಂಡವ್ರೆ ನಿನ್ನ. ಬನ್ನಿ ಅದಕ್ಕೆ ಸಾರಿ. ಇಲ್ಲಿ ಬಿಡಮ್ಮ ವೀಣಾ, ನೀನೇ ಸಾರಿ ಕೇಳ್ತೀಯಾ? ನೀನು ಕೂತಿರು, ಒಂಚೂರು ಕಾಫಿ ಮಾಡ್ಕೊ ಬರ್ತೀನಿ, ಆಮೇಲೆ ಒಬ್ಬಟ್ಟು ಮಾಡ್ತೀನಿ. ಅಮ್ಮ ನಿನ್ಗೊಂಚೂರು ಏನೂ ಬುದ್ಧಿ ಇಲ್ವೇನಮ್ಮ? ಅಲ್ಲ ಕಣಮ್ಮ,
ಅದಕ್ಕೆ ಇಷ್ಟೊಂದೆಲ್ಲ ಬೇಜಾರು ಮಾಡಿದೆಯಲ್ಲಮ್ಮ. ಹಾಂ, ಎಲ್ಲ ಕೆಲಸದವ್ರ ಥರ ಸೊಸೆದಿರನ್ನ ನೋಡ್ಕೊಂಡ್ರೆ, ಇವಾಗ ನಾನು ಹೋಗಿರೋ ಮನೇಲೂ ನನ್ನ ಕೆಲಸದವ್ರ ಥರ ನೋಡ್ಕೊಂಡ್ರೆ ನಿನಗೆ ಸಹಿಸೋಕ್ಕಾಗತ್ತೇನಮ್ಮ? ಇಲ್ಲ ತಾನೇ, ಅದಕ್ಕೇನು ಮನುಷ್ಯರು ತಾನೇ ಅಮ್ಮ. ಅಣ್ಣ ಅಂದರೂ ಚೆನ್ನಾಗಿ ನೋಡ್ಕೊತಿಲ್ಲ ಅದಕ್ಕೇನ, ನಾವಾದರೂ ಚೆನ್ನಾಗಿ ನೋಡ್ಕೋಬೇಕಲ್ವೇನಮ್ಮ? ಹಾಂ, ಅಲ್ಲ ಹುಡ್ತವ ಇಬ್ರದ್ದು ಐತೆ ಅಂದಮೇಲೆ ನನಗೆ ಮಾತ್ರ ಸಾರ ಮಾಡಿಸಿ ಅವ್ರಿಗೆ ಮಾಡಿಸಿಲ್ಲ ಅಂದರೆ ಬೇಜಾರಾಗಲ್ವಾ? ಆದ್ರೂ ಅವ್ರು ಸಾರದ್ದೇನು ಕೇಳ್ತಾ ಇಲ್ಲ. ಹಾಂ, ಅಟ್ಲೀಸ್ಟ್ ನೀನು ವಿಶ್ ಮಾಡೋದಲ್ವೇನಮ್ಮ ಅದಕ್ಕೆ? ಅದನ್ನೂ ಮಾಡಿಲ್ವಲ್ಲಮ್ಮ. ಯಾಕಮ್ಮ ಹಿಂಗೆ ಬರ್ತಾ ಬರ್ತಾ ಕೆಟ್ಟವಳಾಗ್ತಿದ್ಯಾ ನೀನು? ಹಾಂ, ಅವರೆಷ್ಟು ಎಷ್ಟೆಲ್ಲ ಕಷ್ಟಪಟ್ಟು ನಿನ್ನ ನೋಡ್ಕೊಂಡವ್ರೆ ಅಮ್ಮ. ಹಾಂ, ಒಂದೇ ಒಂದು ಕೆಲಸ ಮಾಡೋಕ್ಕೆ ಬಿಡೋಕ್ಕಿಲ್ಲ. ನಿನಗೆ ಇವಾಗಲೂ ಅಡುಗೆ ಮನೆ ಒಳಗೆ ಹೋದ್ರೂ ಎಲ್ಲೆಲ್ಲಿ ಏನೇನು ಸಾಮಾನು ಐತೆ ಅಂತ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಎಲ್ಲ ನಿಭಾಯಿಸ್ಕೊಂಡು ಹೋಯ್ತವ್ರೆ ಅದಕ್ಕೆ ಪಾಪ. ಹಾಂ, ಬೇಕಿದ್ದಿದ್ರೆ ಅವ್ರು ಬೇರೆ ಮನೆ ಮಾಡ್ಕೊಂಡು ಹೋಯ್ತಿರ್ಲಿಲ್ವಾ? ನಿಮ್ಮನ್ನ ನೋಡ್ಕೊಂಡಿರೋ ಅಂಥದ್ದು ಏನಿತ್ತು? ಇಷ್ಟೆಲ್ಲ ಮಾಡ್ತಿರೋರ್ಗೆ ನೀನು ಹಿಂಗೆ ಮಾಡ್ಬಿಟ್ಟಲ್ಲಮ್ಮ. ನಂಗೆ ಬೇಜಾರಾಯಿತು ಕಣಮ್ಮ. ಹಿಂಗೆಲ್ಲ ಮಾಡೋರೇನಮ್ಮ? ಅಯ್ಯೋ ಹೌದು ಕಣೆ, ನನಗೆ ಇವಾಗ ಅವಳು ಬೈದ್ಬಿಟ್ಟು ಹೋದ್ಮೇಲೆ ಗೊತ್ತಾಯ್ತಾ ಇರೋದು ಕಣೆ ಇಷ್ಟೆಲ್ಲ ಬೇಜಾರು ಮಾಡ್ಕೊಂಡವಳೆ ಅಂತವ. ನಾನು ವಿಶ್ ಮಾಡೋದು ಮರ್ತೇ ಬಿಟ್ಟೆ ನೋಡು, ದಾರ್ಶಿಕಮಣಿ ನಾನು ಅಂತಾರವ. ನಾನು ನೀವು ಬರ್ತಾಯಿದ್ರಲ್ಲ ಅಂತವ ಸಡಗರದಲ್ಲಿ ಮರ್ತೇ ಬಿಟ್ಟೆ ಪಾಪ, ಎಷ್ಟೆಲ್ಲ ಬೇಜಾರು ಮಾಡ್ಕೊಂಡವಳೆ. ಇನ್ನು ಸಾರದ ವಿಷಯಕ್ಕೆ ಬಂದರೆ, ನಿಮ್ಮ ಅಪ್ಪಯ್ಯ ಮಾಡಿಸಿರೋ ಒಂದು ಸಾರಕ್ಕೆ ಕೈಂಗೆ ಕುಯ್ ಅಂತೈತೆ, ಇನ್ನೊಂದು ಸಾಸೆಗೂ ಒಂದು ಮಾಡಿಸಿ ಅಂತಂದರೆ ಇನ್ನೆಲ್ಲಿ ನನಗೆ ಬೈತಾರೆ ಅಂತವ ನಾನು ಹೇಳಲಿಲ್ಲ ಕಣೆ. ಏನಾದರೂ ಮಾಡಬೇಕಲ್ಲೇ ಪಾಪ ಅವಳಿಗೆ. ಬೇಜಾರು ಹೋಗಂಗೆ ಏನಾದರೂ ಮಾಡಬೇಕು, ಏನಾದರೂ ಯೋಚನೆ ಮಾಡೇ ವೀಣಾ. ನನ್ನ ತಪ್ಪಾಯ್ತು ಕಣೆ, ಹೆಂಗಪ್ಪ ಕ್ಷಮೆ ಕೇಳಿ, ಹೆಂಗೆ ಮುಖ ಎತ್ಕೊಂಡು ಹೋಗ್ಲಿ ಈಗ ನಾನು ಸೊಸೆ ಹತ್ರವ? ಎಷ್ಟೆಲ್ಲ ಕೆಟ್ಟೋಳ ಥರ ನಡ್ಕೊಬಿಟ್ಟೆ ನಾನು. ನನ್ನ ಮೇಲೆ ನನಗೆ ಬೇಜಾರಾಯ್ತೈತೆ ಕಣೆ. ಇರಲಿ ಬಿಡಮ್ಮ, ಏನಾದರೂ ಒಂದು ಯೋಚನೆ ಮಾಡೋಣ ಇರು. ವೀಕ್ಷಕರೇ, ಎಲ್ಲರ ಮನೇಲೂ ಅತ್ತೆ ಸೊಸೆ ಇರ್ತು ಇದೇ ಆಯ್ತಲ್ವಾ? ಅತ್ತೆದಿರು ಹೆಣ್ಮಕ್ಳನ್ನ, ಬಂದಿರೋ ಹೆಣ್ಮಕ್ಳನ್ನ ಮಗಳ ಥರ ನೋಡಿಕೊಂಡ್ರೆ ಯಾವುದೇ ಸಮಸ್ಯೆ ಇರಲ್ಲ ವೀಕ್ಷಕರೇ, ಹೌದಲ್ವಾ? ಸರಿ ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್, ಸಿಯಾ.